ಗ್ಯಾರಂಟಿ ನ್ಯೂಸ್ ಹಾಗೂ ಗುರುಕುಲ ರೆಸಿಡೆನ್ಷಿಯಲ್ ಶಾಲೆ ವತಿಯಿಂದ ಇಂದು ದಾವಣಗೆರೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 45ಕ್ಕಿಂತ ಅಧಿಕ ಸ್ಪರ್ಧಾರ್ಥಿಗಳು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಯಾರಂತಂದರೆ ಗುರುಕುಲ ರೆಸಿಡೆನ್ಷಿಯಲ್ ಶಾಲೆಯ ಮುಖ್ಯಸ್ಥರು ಸೇರಿದಂತೆ ಶಾಲಾ ಸಿಬ್ಬಂದಿಗಳು. ಯಾಕಂತಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಇವರು ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲ ರೀತಿಯಾದಂತಹ ಒಂದು ರಿಸ್ಕನ್ನು ತಗೊಂಡು ನಮಗೆ ಎಲ್ಲ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಡ್ಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಶಾಲಾ ಮುಖ್ಯಸ್ಥರಾಗಿರ್ತಕ್ಕಂಥ ಅಬ್ದುಲ್ ಸರಿಂದ ಹಿಡಿದು ಶ್ವೇತಾ ಮೇಡಮ್ ಹಾಗೂ ಇನ್ನಿತರ ಅವರ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಕೊಂತ ಹೋಗೋಣ. ಯಾವ ರೀತಿಯಾಗಿ ಇವರ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಮತ್ತು ಅವರ ಒಂದು ಪಾರ್ಟಿಸಿಪೇಷನ್ ಯಾವ ಥರ ಇತ್ತು ಅನ್ನೋದ್ರ ಸರ್ ಹೇಳಿ, ಯಾವ ಥರ ಒಂದು ಪಾರ್ಟಿಸಿಪೇಷನ್ ಇತ್ತು, ಎಷ್ಟೆಲ್ಲ ಕಷ್ಟಬಿಟ್ರಿ ಅಂತ? ಸರ್ ಇದು ಪಾರ್ಟಿಸಿಪೇಟ್ ಸಾರಿ ಸರ್ ಮಾತಾಡೋಲ್ಲ, ತುಂಬ ನಾಚಿಕೊಳ್ತಾ ಇದ್ದಾರೆ ಅವರು. ಅವ್ರ ಜೊತೆಗೆ ನಮ್ಮ ಪ್ರಮುಖರು, ನಮ್ಮ ಗುರುಕುಲ ಶಾಲೆಯ ಪ್ರಮುಖರಾಗಿರ್ತಕ್ಕಂಥ ಅವ್ರನ್ನೇ ಮಾತಾಡ್ಕೊಂತ ಹೋಗೋಣ. ಸರ್ ಹೇಳಿ, ಈಗ ಬೆಳಗಿದ್ರು ಕೂಡ ತುಂಬ ಶ್ರಮ ವಹಿಸಿ ನೀವೊಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಹೇಗೆ ಅನಿಸ್ತಾ ಇದೆ ಅಂತ? ಸರ್ ಒಳ್ಳೆ ಚೆನ್ನಾಗಿ ಅನಿಸ್ತಾ ಇದೆ. ನಾವು ಇದಕ್ಕಿಂತ ಮುಂಚೆ ನೋಡಿದ್ದಿಲ್ಲ. ಈಗ ಎಲ್ಲ ರಾಜ್ಯ ಮಟ್ಟದ ಒಂದು ರಂಗೋಲಿ ಸ್ಪರ್ಧೆ ನಡೀತಲ್ಲ, ನಮ್ಮ ಸ್ಕೂಲಿಂದ ಆಯೋಜನೆ ಮಾಡಿದ್ವಲ್ಲ, ಭಾಳ ಖುಷಿಯಾಯಿತು. ಎಲ್ಲ ಸ್ಪರ್ಧೆಗಳು ಭಾಗವಹಿಸಿದ್ರು, ಭಾಳ ಕುತೂಹಲದಿಂದ ಎಲ್ಲರೂ ಭಾಗವಹಿಸಿ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದಾರೆ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗಿದ್ರು ಕೂಡ ಇಲ್ಲೆಲ್ಲ ಮಾರ್ಕಿಂಗ್ ಮಾಡಿರೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಮಾಡ್ಕೊಳ್ತಾ ಇದ್ದಾರೆ. ಹೌದು ಸರ್, ಈಗ ನಾನು ಒಬ್ಬನೇ ಅಲ್ಲ, ನಮ್ಮ ದೈಹಿಕ ಶಿಕ್ಷಕ ಮಿತ್ರರು ನನ್ನ ಜೊತೆ ಎಲ್ಲ ಸಹಕಾರ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಬಂದು ಎಲ್ಲ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾರ್ಕಿಂಗ್ ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅದರ ಜೊತೆಗೆ ಗುರುಕುಲ ರೆಸಿಡೆನ್ಸಿ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ವೇತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಕಳೆದ ಒಂದು 4-5 ದಿನದಿಂದ ತುಂಬ ಶ್ರಮವಹಿಸಿ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಪಿಲ್ಲರ್ ಅಂತ ಕೂಡ ನಾವು ಹೇಳ್ಬೋದು. ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಹೇಳಿ, ಯಾವ ಥರ ಫೀಲ್ ಬರ್ತಾ ಇದೆ? ಯಾಕಂದರೆ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ನೀವು. ಯಾವ ಥರ ಫೀಲ್ ಬರ್ತಾ ಇದೆ ಸರ್? ರಿಯಲಿ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ದಾವಣಗೆರೆಯಲ್ಲೇ ಪ್ರಪ್ರಥಮ ಬಾರಿಗೆ ಈ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಅದು ನಮ್ಮ ಗುರುಕುಲ ರೆಸಿಡೆನ್ಷಿಯಲ್ ವತಿಯಿಂದ ಇದು ಆಯೋಜಿಸಿದ್ದು ನಮಗೆ ತುಂಬಾ ಖುಷಿ ಇದೆ. ಅದರಲ್ಲಿ ನಾವು ಭಾಗಿಯಾಗಿರೋದು ಇನ್ನೂ ಹೆಚ್ಚಿನ ಖುಷಿ ಇದೆ. ಯಾಕೆಂದರೆ ಪೇರೆಂಟ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಸೊ ಮನೆಯಲ್ಲಿ ತುಂಬ ಸ್ಟ್ರೆಸ್ ಆಗಿರ್ತಾರೆ. ಅವರಿಗೊಂದು ಕಾಂಪಿಟೇಷನ್ಸ್ ಅನ್ನೋದಾದರೆ ಹೊರಗಡೆ ಬಂದು ಈ ಥರ ಕಾಂಪಿಟೇಷನ್ಸ್ ಮಾಡ್ತಾ ಇದ್ದರೆ ಅವರಿಗೊಂದು ಉತ್ಸಾಹ ಸಿಗುತ್ತೆ. ಸೊ ಅಂಥ ಒಂದು ಸ್ಪರ್ಧೆನ ಆಯೋಜಿಸಿದ್ದು ತುಂಬ ಖುಷಿ ಆಗ್ತಿದೆ. ಅದರಲ್ಲೂ 4-5 ದಿನದಿಂದ ನಾವು ಇದನ್ನೆಲ್ಲ ಏರ್ಪಡಿಸಿದ್ದು, ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದು ಗ್ಯಾರಂಟಿ ನ್ಯೂಸ್ನವರು ಕೂಡ, ನಿಮಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಸೊ ಜೊತೆಯಲ್ಲಿ ನಮ್ಮ ಗುರುಕುಲ ಶಾಲೆಯ ಸೆಕ್ರೆಟರಿ ಆದಂಥ ಅಬ್ದುಲ್ ಸರ್ ಅವರು ಕೂಡ ಏನೇ ಒಂದು ಅವಕಾಶ ಬರುತ್ತೆ ಸಿಗುತ್ತೆ ಅನ್ನೋದಾದರೆ ಅದನ್ನು ತುಂಬ ಹೆಚ್ಚಿನ ರೀತಿಯಲ್ಲಿ ಅವರು ನಮಗೆಲ್ಲರಿಗೂ ಗೈಡ್ ಮಾಡಿ, ಈ ರೀತಿಯೇ ಬರಬೇಕು, ಹೀಗೆ ನಾವು ಇದನ್ನು ಆಯೋಜಿಸಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಮಾಹಿತಿಯನ್ನು ತಿಳಿಸಿ, ಅವರು ಕೂಡ ಇನ್ವಾಲ್ವ್ಮೆಂಟ್ ಆಗಿ ಈ ಒಂದು ಸ್ಪರ್ಧೆಯನ್ನು ತುಂಬ ಚೆನ್ನಾಗಿ 50ಕ್ಕೂ ಹೆಚ್ಚು ಸ್ಪರ್ಧಿಗಳು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲೂ ಡಿಸ್ಟಿಕ್ಸ್ ಲೆವೆಲಿಂದ ಸ್ಟೇಟ್ ಲೆವೆಲಿಗೆ ಹೋಗೋದಿದೆ. ಸೊ ಆ ಸ್ಟೇಟ್ ಲೆವೆಲಿಗೆ ದಾವಣಗೆರೆ ಡಿಸ್ಟಿಕ್ಕಿಂದ 2 ಸೆಲೆಕ್ಟ್ ಆಗಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಅವರಿಗೆ ಏನು ಪ್ರೈಸಸ್ ಅನೌನ್ಸ್ ಮಾಡಿದರೆ 5 lakhs ನಮ್ಮ ದಾವಣಗೆರೆ ಡಿಸ್ಟಿಕ್ಕಿಗೆ ಸಿಗಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ. ಸೊ ಜೊತೆಯಲ್ಲಿ ಈ ಒಂದು ಎಲ್ಲ ಕಾಂಪಿಟೇಷನ್ಸ್ಗೆ ಏನೇ ನಾವು ಆಯೋಜನೆ ಮಾಡಿದ್ರು ರಂಗೋಲಿ ಸ್ಪರ್ಧೆಯಲ್ಲಿ, ಸೊ ಯಾರೆಲ್ಲ ಭಾಗಿಯಾಗಿದ್ರು ನಮ್ಮ ಗುರುಕುಲ ಸಂಸ್ಥೆಯವರಾಗಿರ್ಬೋದು, ಜೊತೆಯಲ್ಲಿ ಎಲ್ಲರೂ ಪಿ ಟೀಚರ್ಸ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಯಲ್ಲಿ ಗ್ಯಾರಂಟಿ ನ್ಯೂಸ್ವರೆಗೂ ಕೂಡ ತುಂಬ 2-3 ದಿನದಿಂದನೂ ಕೂಡ ಈ ರೀತಿ ಮಾಡೋಣ ಅಂತ ನಮ್ಮ ಜೊತೆಗೂ ಕೂಡ ಕೈ ಜೋಡಿಸಿ ನಮಗೂ ಕೂಡ ಉತ್ಸಾಹವನ್ನು ಭರಿತವಾಗಿ ಪ್ರತಿದಿನವೂ ಕೂಡ ಬೆಳಗ್ಗೆ ಸಂಜೆ ಯಾವ ರೀತಿ ಪ್ಲಾನ್ ಅಂತ, ಯಾಕೆಂದರೆ ದಾವಣಗೆರೆ ಡಿಸ್ಟಿಕಲ್ಲಿ ನಡೀತಾ ಇರೋದ್ರಿಂದ ಇದು ಡಿಸ್ಟಿಕ್ ವೈಸ್ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ತುಂಬ ಇದು ಒಂದು ಹೆಮ್ಮೆ ಅನಿಸುತ್ತೆ ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಅದರಲ್ಲಿ ನಾನು ಭಾಗಿಯಾಗಿರೋದಕ್ಕೂ ಕೂಡ ಸಂತೋಷ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಮೇಡಮ್. ಅದರ ಜೊತೆಗೆ ನಮ್ಮ ಜೊತೆಗೆ ಜೋಸೆಫ್ ಸರ್ ಕೂಡ ಇದ್ದಾರೆ. ಅವ್ರನ್ನೇ ಕೇಳ್ಕೊಂತ ಹೋಗೋಣ. ಹೇಳಿ ಸರ್, ಕಳೆದ 3-4 ದಿನ ಕೂಡ ನಿಮ್ಮ ಶ್ರಮನೂ ಕೂಡ ಇದೆ. ಸೊ ಹೇಗೆ ಅನಿಸ್ತದೆ ಸರ್? This is the first time they have organized a Rangoli competition in Davangere, cooperated by Gurukula Residential School. I am so happy. We have not get this kind of stuff anywhere. So thankful to Abdul sir also. Thank you. ಥ್ಯಾಂಕ್ ಯು ಸರ್. ನಮ್ಮ ಜೊತೆಗೆ ಮತ್ತೊಬ್ಬ ಶಾಲಾ ಮುಖ್ಯ ಶಿಕ್ಷಕರು ಕೂಡ ಇದ್ದಾರೆ. ಮೇಡಮ್ ಹೇಳ್ರಿ, ಈಗ ಬೆಳಗಿದ್ದ ನೀವು ಒಂದು ಶ್ರಮ ವಹಿಸಿ ಮಾಡ್ತಿದ್ದಾರೆ. ಇದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ಥರ ಒಂದು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದಾಗ, ಗ್ಯಾರಂಟಿ ನ್ಯೂಸಲ್ಲಿ ಬಂದು ನೀವು ಅಪ್ರೋಚ್ ಮಾಡಿದಾಗ. ಸೊ ಹೇಗೆಲ್ಲ ಫೀಲ್ ಆಯಿತು ನಿಮಗೆ? ಹೇಗೆಲ್ಲ ನೀವು ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು? ಖುಷಿ ಅನ್ನಿಸ್ತು ಸರ್. ನಮ್ಮ ಗುರುಕುಲ ಸ್ಕೂಲ್ ಕಡೆಯಿಂದ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದಕ್ಕೆ ಖುಷಿ ಅನ್ನಿಸ್ತು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಖುಷಿ ಆಯಿತು ಸರ್. ಬೆಳಗಿದ ಕಷ್ಟ ಬಿದ್ದಿರಲಿಲ್ಲ? ಅದೇ ಸರ್, ಇದಕ್ಕೋಸ್ಕರನೇ ಮಾಡಿದ್ದೀವಿ. ರಿಸಲ್ಟ್ ಚೆನ್ನಾಗಿ ಬಂತು, ಖುಷಿ ಆಗುತ್ತೆ. ಓಕೆ, ನೆಕ್ಸ್ಟ್ ಏನೋ ಆಯೋಜನೆ ಮಾಡಿದ್ರೆ ಮತ್ತೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏನೋ ಮಾಡ್ತಾರೆ? ಹಾಂ ಸರ್, ಮಾಡ್ತೀವಿ. ನಮ್ಮ ಸರ್ ಹೇಳಿದರೆ ಅಬ್ದುಲ್ಲಾ ಸರ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ತುಂಬ ಧನ್ಯವಾದಗಳು.
ಇದು ಏನು ಗುರುಕುಲ ರೆಸಿಡೆನ್ಷಿಯಲ್ ಶಾಲೆಯ ಮುಖ್ಯಸ್ಥರು ಮತ್ತು ಶಾಲೆಯ ಸಿಬ್ಬಂದಿಗಳ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.